ಎಲ್ಲರಿಗೂ ನಮಸ್ತೆ. ಇದು ನನ್ನ ಸೋದರತೆ ಮಾಡಿದ ಮಟನ್ ಸಾರು ರೆಸಿಪಿ. ಇಲ್ಲಿ 1 kg ಮಟನ್ಗೆ ನಾವು ಮಸಾಲ ರೆಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ತಗೊಂಡಿರೋದು ಅವರು 3 ಕಪ್ ತೆಂಗಿನಕಾಯಿ ತುರಿ, ಅರ್ಧ ಸ್ಪೂನ್ ಅರಿಶಿನ, 1 ಈರುಳ್ಳಿ, 2 ಟೊಮೆಟೊ, 2 ಹಿಡಿ ಧನಿಯಾ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ಇಂಚ್ ಚಕ್ಕೆ, 2 ಇಂಚ್ ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಖಾರ ಮೆಣಸು, 5 ಬ್ಯಾಡಗಿ ಮೆಣಸು ಎಲ್ಲ ಹುರ್ಕೊಂಡು ರುಬ್ಬಿಟ್ಕೋಬೇಕು. ಚೆನ್ನಾಗಿ ರುಬ್ಕೋತಾ ಇದ್ದಾರೆ. ಮಸಾಲೆ ರೆಡಿಯಾಗಿದೆ. ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆ ಹಾಕಿದ್ರು, ಹಾಗೆ ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕಿದ್ರು, ಬ್ಯಾಡಗಿ ಮೆಣಸು 1-2 ಹಾಕಿದ್ರು, ಒಂದು 6-7 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ರು, ಹಾಗೆ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದನ್ನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅದು ಕೆಂಪಗಾಗುವವರೆಗೆ ಹುರ್ಕೋಬೇಕು. ಆ ಥರ ಹುರ್ಕೊಂಡು ಮಾಂಸನ ಮಿಕ್ಸ್ ಮಾಡಿ, ಮಟನ್ನ ಮಿಕ್ಸ್ ಮಾಡಿಬಿಟ್ಟು ಅದೊಂದು 10 ನಿಮಿಷ ಹಾಗೆ ಅದನ್ನ ಬಿಡಬೇಕು ಒಲೆ ಮೇಲೆ. ಹಾಗೆ ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ರುಬ್ಬಿದ ಮಸಾಲನ ಸೇರಿಸ್ಕೊಂಡ್ರು. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 4 ವಿಷಲ್ ಆದರೆ ಮಟನ್ ಸಾರು ರೆಡಿ ಆಗುತ್ತೆ. ನನ್ನ ಸೋದರತೆ ಮಾಡಿದ ಮಟನ್ ಸಾರು ನಂಗೆ ತುಂಬ ಇಷ್ಟ ಆಯಿತು. ಮೇ ಬಿ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.